ಹಾಯ್ ಹಲೋ ನಮಸ್ಕಾರ. ಇವತ್ತು ಗ್ರೀನ್ ಮಟನ್ ರೆಸಿಪಿ ನೋಡೋಣ, ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕಾಗಿರೋದು ಐಟಮ್ ಹೇಳ್ತೀನಿ, ಅದೆಲ್ಲ ನೀವು ನೋಟ್ ಮಾಡ್ಕೊಳ್ರಿ ಆದಷ್ಟು ಬೇಗ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಮಗೆ ಬೇಕಾಗಿರೋದು ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಪೇಸ್ಟ್ ಮತ್ತು ನಿಂಬೆಹಣ್ಣು. ಬೆಳ್ಳುಳ್ಳಿ, ಪುದೀನ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಡ್ರಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಿಮ್ಮ ಮನೆಯಲ್ಲಿ ಯಾವ್ದು ಮಿಕ್ಸಿ ಐತೆ ಆ ಮಿಕ್ಸಿ ಜಾರಲ್ಲಿ ಹಾಕ್ರಿ. ಮತ್ತು ಮೆಣಸಿನ್ಕಾಯಿನೂ ಗ್ರೀನ್ ಮೆಣಸಿನ್ಕಾಯಿ ಇದ್ದಾವೆ, ಅದನ್ನು ತೊಳ್ಕೊಳ್ರಿ. ಮತ್ತು ಬೆಳ್ಳುಳ್ಳಿ ನೀವು ತೊಳ್ಕೊಂಡು ಅದೆಲ್ಲನೂ ಪೇಸ್ಟ್ ಮಾಡ್ಕೊಳ್ರಿ. ರೆಡಿ ಇರೋದನ್ನು ಹಾಕ್ಬೇಡ್ರಿ, ದಯವಿಟ್ಟು ಮನೆಯಲ್ಲಿರೋದು ಅದು ನೋಡಿರಿ. ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 5 ಮೆಣಸಿನ್ಕಾಯಿ. ಪುದೀನೂ ಹಾಕ್ತಾಯಿದ್ದೀನಿ ನೋಡಿರಿ. ಪುದೀನ ಗ್ರೀನ್ ಆಗೈತೆ ನೋಡಿರಿ ರುಬ್ಬಿದ್ದಕ್ಕೆ. ಮತ್ತು ಮಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಮಸಾಲೆನೂ ರೆಡಿ ಐತೆ. ಮತ್ತು ಮಟನ್ನು ರೆಡಿ ಐತಿ. ಈಗ ಒಂದು ಬಾಣಲಿ ತಗೊಳ್ರಿ. ಆ ಬಾಣಲಿಯಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ, ಅಡುಗೆ ಎಣ್ಣೆ, ಆ ಎಣ್ಣೆ ಹಾಕ್ರಿ. ಎಷ್ಟು ಹಾಕಬೇಕು ಅಂದರೆ ಒಂದು ಬಟ್ ಸಾಕು. ಎಷ್ಟು ಹಾಕ್ತಾರದು ಸಾಕು. ಆಲ್ರೆಡಿ ಮಟನ್ ಸಖತ್ತಾಗಿ ಚಿಕನ ಐತೆ, ಅದು ಸಾಕು. ಅದಾದಮೇಲೆ ಚೆನ್ನಾಗಿ ಎಣ್ಣೆ ಕುದೀಲಿ ಅಲ್ಲ, ಒಂದು ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಈರುಳ್ಳಿ ಹಾಕ್ರಿ. ಈರುಳ್ಳಿ ಹಾಕಿದಾಗ ಚೆನ್ನಾಗಿ ಅಲ್ಲಾಡ್ಸಿ. ಇದು ಗರಂ ಮಸಾಲ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಅದನ್ನು ಹಾಕಿ ಚೆನ್ನಾಗಿ ಅಲ್ಲಾಡ್ಸಿ ಅಂತ ಸಾಂಗ್ ಹಾಕ್ಕೊಂಡು ಅಲ್ಲಾಡ್ತಾ ಇರಿ. ಬ್ರೌನ್ ಕಲರ್ ಬರಬೇಕು ನೋಡಿರಿ, ಈ ಥರ ಗೋಲ್ಡ್ ಕಲರ್ ಬಂದಾಗ ಅಲ್ಲಾಡ್ತಾ ಇರಿ. ಅದಾದಮೇಲೆ ನೀವು ಪೇಸ್ಟ್ ಮಾಡ್ಕೊಂಡಿರಲ್ಲ ಶುಂಠಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಅಲ್ಲಾಡ್ಸಾದ್ಮೇಲೆ ಒಂದು 5 ನಿಮಿಷ ಬಿಡ್ರಿ. ಅಲ್ಲಾಡ್ಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಮೊಸರು, ನಂದಿನಿ ಮೊಸರು, KMF ಮೊಸರನ್ನು ತಗೊಳ್ಳಿ. ಅದರಲ್ಲಿ 1/4 ಲೀಟ್ರು ಅದನ್ನು ಮಿಕ್ಸಿಗೆ ಹಾಕಿ. ಮತ್ತು ಗೋಡಂಬಿ ತಗೊಳ್ಳಿ, ಕಾಜು ತಗೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಡ್ರಿ ಅಂತ. ಅದನ್ನು ಸೈಡ್ಗೆ ಇಟ್ರಿ. ಆಮೇಲೆ ಗ್ರೀನ್ ಮಸಾಲ ಹಾಕ್ರಿ. ಗ್ರೀನ್ ಮಸಾಲ ಅಂದರೆ ಯಾವ್ದು ಹೇಳ್ರಿ, ನಾವು ರುಬ್ಕೊಂಡಿದ್ದೀವಲ್ಲ, ಪುದೀನ ಮತ್ತು ಕೊತ್ತಂಬರಿ ಮತ್ತು ಚಿಲ್ಲಿ, ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿ ಚೆನ್ನಾಗಿ ಹಾಕಿ. ಮತ್ತು ಫುಡ್ ಕಲರ್ ಅದನ್ನು ಸ್ವಲ್ಪ ಹಾಕಿ. ನಾನು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಸಾಲೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಬಾಣಲಿಗೆ ಹಾಕಿ 5 ನಿಮಿಷ ಬಿಡ್ರಿ. ಹಂಗೆ ಅಲ್ಲಾಡ್ಸಿ ಹಂಗೆ ಕುದೀತಾ ಇರಲಿ ಚೆನ್ನಾಗಿ. ಉಪ್ಪು ನಿಮಗೆಷ್ಟು ನಾಲ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ. ಮತ್ತು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹಿಂಡ್ರಿ.
ಇನ್ನು ಉಪ್ಪು, ರುಚಿಯಾಗಿ ತಕ್ಕಷ್ಟು ಉಪ್ಪು, ಟಾಟಾ ಉಪ್ಪು. ಮತ್ತು ಜೀರಿಗೆ ಪೌಡರ್ MTR 2 ಸ್ಪೂನು ಯೂಸ್ ಮಾಡಿರಿ. ಎಷ್ಟು? 2 ಸ್ಪೂನ್. ಮತ್ತು ಬ್ಲ್ಯಾಕ್ ಪೆಪ್ಪರ್ ಅದನ್ನು 2 ಸ್ಪೂನ್ ಯೂಸ್ ಮಾಡಿರಿ. ಕರಿಮೆಣಸಿನ್ಕಾಯಿ ಪೌಡರ್ ಅದನ್ನು 2 ಸ್ಪೂನ್ ಯೂಸ್ ಮಾಡಿರಿ. ಈಗ ಚೆನ್ನಾಗಿ ಒಂದು ಸ್ವಲ್ಪ 5 ನಿಮಿಷ ಆಗೋವರೆಗೂ ಅಲ್ಲ. ಮತ್ತು ನಾವು ಮೊಸರು ಮತ್ತು ಕಾಜು ಅದನ್ನು ಹಾಕಿ 5 ನಿಮಿಷ ಹಂಗೆ ಅಲ್ಲಾಡಿಸ್ತಾ ಇರಿ, ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಅಲ್ಲಾಡಿಸಿ. ಯಾವ ಥರ ಬರಬೇಕಂದ್ರೆ ಘಮ ಅಂತ ಇರಬೇಕು. ವೇಸ್ಟ್ ಆಗ್ಬಾರ್ದಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿ ಇರೋದೆಲ್ಲ ತೆಗೆದು ಅದಕ್ಕೆ ಹಾಕಿ. ಮತ್ತು ಮಟನ್ ಹಾಕ್ಬಿಟ್ರಿ. ಈಗ ಚೆನ್ನಾಗಿ ಕುದ್ದಾದ್ಮೇಲೆ ಮಟನ್ ಹಾಕಿ ಚೆನ್ನಾಗಿ ಅಲ್ಲಾಡಿಸಿ. ಮಸಾಲೆ ಎಲ್ಲ ಅದಕ್ಕೆ ತಗಲ್ಬೇಕು, ಆ ಥರ ಅಲ್ಲಾಡಿಸಿ. 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡ್ರಿ. 5-10 ನಿಮಿಷ ನೋಡಿ ಯಾವ ಥರ ಟೇಸ್ಟಲ್ಲಿ ಮುದ್ದೆಯಲ್ಲಿ ತಿಂತಾಯಿದ್ರೆ ಯಮ್ಮಿ. ನೋಡಿ ಈ ಥರ ಕುದಿಬೇಕು, ಕತ್ತ ಅಂತ ಚೆನ್ನಾಗಿ ಮಸಾಲೆ ತಗೊಳುತ್ತೆ ಮಟನ್. ವಾವ್, ರೆಡಿ ಆಯಿತು. ಲೋ ಫ್ಲೇಮಲ್ಲಿ ಇಟ್ಟಾಗ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಂಗೆ ತಿನ್ಬಿಡೋಣ ಅನ್ನಿಸ್ತಾ ಇದೆ ನೋಡಿ. ಆ ಥರ ಕುದಿಬೇಕು ಲೈಟಾಗಿ. ರೆಡಿ ಆಯಿತು. ಸೂಪರ್, ವೆರಿ ಗುಡ್. ಈಗ ತಿನ್ನೋಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.